ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಕನ್ನಡ ವರ್ಣಮಾಲೆಯ ಬಗ್ಗೆ ತರಗತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ಅದರ ವಿಷಯಕ್ಕೆ ನಾವು ಈ ದಿನದ ವಿಡಿಯೋದಲ್ಲಿ ತೆರಳೋಣ ಅನ್ನೋ ಮಾತನ್ನು ಹೇಳ್ತಾ, ಹಿಂದಿನ ತರಗತಿಯಲ್ಲಿ ಏನನ್ನ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನೆನಪು ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು ಸ್ವರಗಳಲ್ಲಿ ಬರುವಂತಹ 3 ವಿಧಗಳ ಬಗ್ಗೆ ನಾವು ತಿಳಿದಿದ್ವಿ. ಫಸ್ಟ್ ಸ್ವರ ಅಂದ್ರೇನು, ಹಾಗೇನೆ ಸ್ವರದಲ್ಲಿ ಬರುವಂತಹ ಮುಖ್ಯವಾದ 3 ವಿಧ, ಮುಖ್ಯವಾಗಿ 2 ವಿಧ, ಜೊತೆಗೆ ಪ್ಲುತ ಸ್ವರ ಅನ್ನೋದನ್ನು ಸೇರಿಸಿದ್ದು ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. ಅದನ್ನು ಹೊರತುಪಡಿಸಿದರೆ ಮೊದಲನೇದಾಗಿ ರಸ್ವ ಸ್ವರಗಳು, ಹಾಗೇನೆ ಎರಡನೇದಾಗಿ ದೀರ್ಘ ಸ್ವರಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಮಕ್ಕಳೇ, ಇಂದಿನ ವಿಡಿಯೋದಲ್ಲಿ ನಾವು ಒಂದು ಬಹಳ ಮುಖ್ಯವಾಗಿರೋ ಅಂಶವನ್ನು ನಾನು ನಿಮಗೆ ತಿಳಿಸ್ತೀನಿ. ಅದು ಯಾವುದು ಅಂತ ಹೇಳಿದ್ರೆ, ನೆನಪಲ್ಲಿರಲಿ, ಸ್ವರದಲ್ಲಿ, ದೀರ್ಘ ಸ್ವರದಲ್ಲಿ 2 ವಿಶೇಷವಾಗಿರ್ತಕ್ಕಂತಹ ಅಕ್ಷರಗಳು ಅದಾವೆ. ಅವು ಯಾವುವು ಅಂತಂದು ಹೇಳಿದ್ರೆ ಗಮನ ಇರಲಿ. ಸಂಧ್ಯಾಕ್ಷರಗಳು ಅಂತ ಹೇಳಿ ಹೆಸರನ್ನ ಕರ್ಕೊಂಡಿರುವಂತಹ ಅಕ್ಷರಗಳು ಯಾವುದು? ಸಂಧ್ಯಾಕ್ಷರಗಳು ಅಂಥೇಳಿ ಒಂದೆರಡು ಅಕ್ಷರಗಳಿದ್ದಾವೆ. ಅವುಗಳ ಬಗ್ಗೆ ನಾವಿವತ್ತು ಮೊದಲು ತಿಳಿಯೋ ಪ್ರಯತ್ನ ಮಾಡೋಣ. ಅವು ಯಾವ್ಯಾವು ಅನ್ನೋದನ್ನ ನಾನಿಲ್ಲೇ ನಿಮಗೆ ತೋರಿಸ್ತೀನಿ. ಮೊದಲನೇದು ಐ, ಎರಡನೇದು ಔ. ಐ, ಔ ಇವು ದೀರ್ಘ ಸ್ವರದಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಮಕ್ಕಳೇ, ನೆನಪಿರಲಿ. ಇವನ್ನ ನಾವು ನಮ್ಮ ಕನ್ನಡದ ವರ್ಣಮಾಲೆಯಲ್ಲಿ ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರೆದಿದ್ದೀವಿ. ಯಾಕೆ ಈ ಅಕ್ಷರಗಳನ್ನ ಹಾಗೆ ಕರೆದಿದ್ದಾರೆ ಅನ್ನೋದಕ್ಕೆ ನಾನು ಅದಕ್ಕೆ ಇರುವಂತಹ ವ್ಯಾಖ್ಯಾನವನ್ನೇ ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ. ಗಮನ ಕೊಡಿ. ಏನು ಅಂತ ಹೇಳಿದ್ರೆ, ಸ್ವರಕ್ಕೆ ಸ್ವರ ಸೇರಿ, ಸ್ವರಕ್ಕೆ ಸ್ವರ ಸೇರಿ ಆಗಿರುವ ಅಕ್ಷರಗಳನ್ನೇ, ಸ್ವರಕ್ಕೆ ಸ್ವರ ಸೇರಿ ಆಗಿರುವ ಅಕ್ಷರಗಳನ್ನೇ ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ಗಮನ ಇರಲಿ ಮಕ್ಕಳೇ. ಏನು? ಸ್ವರಕ್ಕೆ ಸ್ವರ ಸೇರಿ. ನೀವಿಲ್ಲಿ ಗಮನಿಸ್ತಾ ಇರಬಹುದು, 2 ಅಕ್ಷರಗಳನ್ನು ನಾನು ಹೇಳಿದ್ದೀನಿ. ಒಂದು ಐ, ಇನ್ನೊಂದು ಔ. ಇವು ಒಂದೇ ಸ್ವರದಿಂದ ಆಗಿಲ್ಲ ಮಕ್ಕಳೇ. ಸ್ವರಗಳ ಸಾಲಿನಲ್ಲಿ ಇದಾವೆ, ದೀರ್ಘ ಸ್ವರಗಳ ಸಾಲಿನಲ್ಲಿ ಇವಿದಾವೆ, ಆದರೆ ಒಂದೇ ಸ್ವರದಿಂದ ಆಗಿಲ್ಲ. ಎಷ್ಟು ಸ್ವರಗಳಿಂದ ಆಗಿದಾವಪ್ಪ ಅಂತ ಹೇಳಿದ್ರೆ, ಒಂದೊಂದು ಅಕ್ಷರನು 2 ಸ್ವರಗಳಿಂದ ರಚನೆಯಾಗಿದ್ದಾವೆ. ಅದು ಹೇಗೆ ಅನ್ನೋದನ್ನ ನಾನಿಲ್ಲಿ ನಿಮಗೆ ತೋರಿಸಿಕೊಡ್ತೀನಿ. ಗಮನ ಕೊಡಿ. ಮೊದಲನೇ ಅಕ್ಷರ ಯಾವುದು ಅಂತ ಹೇಳಿದ್ರೆ ಐ. ಈ ಐ ಅನ್ನುವಂತಹ ಅಕ್ಷರ ನೆನಪಿರಲಿ, ಆ ಮತ್ತೆ ಇ ಯಾವ 2 ಸ್ವರಗಳು? ಆ ಮತ್ತೆ ಇ. ಇವೆರಡು ಸ್ವರಾಕ್ಷರಗಳು ಸೇರಿ ಏನಾಗಿದೆ ಅಂತ ಹೇಳಿದ್ರೆ ಐ ಅನ್ನುವಂತಹ ಸಂಧ್ಯಾಕ್ಷರ ರಚನೆಯಾಗಿದೆ. ನೀವಿಲ್ಲೇ ಗಮನಿಸಬಹುದು, ಸ್ವರಕ್ಕೆ ಸ್ವರ ಸೇರಿ 2 ಸ್ವರಗಳಿಂದ ರಚನೆಯಾಗಿರ್ತಕ್ಕಂತಹ ಸ್ವರ ಇದು. ಯಾವುದು? ಐ. ಅದೇ ತರನೇ ಇನ್ನೊಂದು ಅಕ್ಷರ ಯಾವುದು ಅಂತ ಹೇಳಿದ್ರೆ ಔ. ಯಾವುದು? ಔ. ಈ ಔ ಅನ್ನುವಂತಹ ಅಕ್ಷರ ಆಗೆ ಏನು ಸೇರಿ, ಓ ಅನ್ನುವಂತಹ ಸ್ವರಾಕ್ಷರ ಸೇರಿ ಔ ಅನ್ನುವಂತಹ ಅಕ್ಷರ ನಿರ್ಮಾಣ ಆಗಿದೆ. ಹಾಗಾಗಿ ನೀವಿಲ್ಲಿ ಗಮನಿಸಬಹುದು, ಸ್ವರಕ್ಕೆ ಸ್ವರ ಸೇರಿ, ಆಗೆ ಈ ಸೇರಿ ಐ, ಆಗೆ ಊ ಸೇರಿ ಔ ಅನ್ನುವಂತಹ ಈ 2 ಸ್ವರಾಕ್ಷರಗಳು ರಚನೆಯಾಗಿದ್ದಾವೆ. ಅದಕ್ಕೆ ಸಂಧ್ಯಾಕ್ಷರಗಳು ಅಂದ್ರೆ ಏನು ಅನ್ನುವ ವ್ಯಾಖ್ಯಾನ ಇದೆ. ಅಂದ್ರೆ
ಇಲ್ಲೇ ಇದೆ, ನೀವು ಗಮನಿಸಬಹುದು. ಸ್ವರಕ್ಕೆ ಸ್ವರ ಸೇರಿ ಆಗಿರುವ ಅಕ್ಷರಗಳನ್ನೇ ಏನಂತ ಕರೆದಿದ್ದಾರೆ? ಸಂಧ್ಯಾಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ಇದು ತುಂಬಾ ಮುಖ್ಯವಾಗಿರ್ತಕ್ಕಂತಹ ವಿಷಯ, ನೆನ್ಪಿಟ್ಕೋಬೇಕು. ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ, ಸಂಧ್ಯಾಕ್ಷರಗಳು ಯಾವುವು ಅಂತಂದು ಹೇಳಿ ಕೇಳ್ತಿರ್ತಾರೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಾಗಿರಲಿ ಕೇಳೋ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಇದನ್ನು ನಾವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಹಾಗಾಗಿ ಸ್ವರಕ್ಕೆ ಸ್ವರ ಸೇರಿ ಆಗಿರೋದ್ರಿಂದ ಇವನ್ನು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಮತ್ತೊಂದು ಹೆಸರು ಕೊಟ್ಟಿದ್ದಾರೆ ಮಕ್ಕಳೇ. ಅದು ಏನಂತ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವುಗಳನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ವಿಶೇಷ ಸ್ವರಗಳು ಅಂತ ಹೇಳಿ ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ? ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ವಿಶೇಷ ಸ್ವರಗಳು, ಅಥವಾ ಇನ್ನೂ ಒಂದು ಹೆಸರನ್ನ ಬಳಕೆ ಮಾಡೋದಾಯ್ತು ಅಂತ ಹೇಳಿದ್ರೆ ವಿಶಿಷ್ಟ ಸ್ವರಗಳು. ಯಾವುದು? ಯಾವ ಎರಡು ಅಕ್ಷರಗಳು? ಐ ಮತ್ತೆ ಔ. ಸ್ವರಕ್ಕೆ ಸ್ವರ ಸೇರಿ ಆಗಿರೋದ್ರಿಂದ ಇವುಗಳನ್ನ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ವಿಶೇಷ ಸ್ವರಗಳು ಅಥವಾ ವಿಶಿಷ್ಟ ಸ್ವರಗಳು ಅಂಥೇಳಿ ಕರೆದಿದ್ದಾರೆ. ಯಾವ ಎರಡು ಅಕ್ಷರಗಳನ್ನ ಅನ್ನೋದು ನಿಮಗೆ ಖಚಿತ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ. ಅವು ಯಾವುವು ಅಂತ ಹೇಳಿದ್ರೆ, ಒಂದು ಐ, ಮತ್ತೊಂದು ಔ. ಏನಂತ ಕರೆದಿದ್ದಾರೆ? ಸಂಧ್ಯಾಕ್ಷರಗಳು ಅಂಥೇಳಿ ಕರೆದಿದ್ದಾರೆ. ವರ್ಣಮಾಲೆಯಲ್ಲಿ ಕೇಳ್ತಿರ್ತಾನೆ, ಬಹು ಆಯ್ಕೆ ಪ್ರಶ್ನೆಗಳಿಗೆ ಬಂದಾಗ ಕೇಳ್ತಾನೆ, ಕೆಳಗಿನವುಗಳಲ್ಲಿ ಸಂಧ್ಯಾಕ್ಷರಗಳನ್ನು ಗುರುತಿಸಿ, ಅಥವಾ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾರೆ. ಕೇಳಿದಾಗ ನಿಮಗೆ ಸ್ಪಷ್ಟತೆ ಇರಬೇಕು, ಖಚಿತತೆ ಇರಬೇಕು. ಎಷ್ಟು ಸಂಧ್ಯಾಕ್ಷರಗಳ ಸಂಖ್ಯೆ? 2. ಒಂದು ಐ, ಇನ್ನೊಂದು ಔ. ಇದನ್ನೇ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸಂಧ್ಯಾಕ್ಷರಗಳನ್ನು ಗುರುತಿಸಿ ಅಂತ ಕೇಳಿಬಿಟ್ಟು ಏನು ಮಾಡ್ತಾನೆ ಅಂತ ಹೇಳಿದ್ರೆ, 4 ಆಪ್ಷನ್ಗಳನ್ನು ಬೇರೆ ಬೇರೆ ಕೊಟ್ಟಿರ್ತಾನೆ. ಆ, ಈ, ಇಲ್ಲ ಉ, ಉ, ಇಲ್ಲ ಎ, ಓ, ಏನೋ ಬೇರೆ ಬೇರೆ ಕೊಟ್ಟುಬಿಟ್ಟಿರ್ತಾನೆ. ಆವಾಗ ನಮಗೆ ಗೊತ್ತಿರಬೇಕು, ಐ ಮತ್ತೆ ಔ ಅನ್ನುವ ಈ 2 ಅಕ್ಷರಗಳು ಸಂಧ್ಯಾಕ್ಷರಗಳು ಅಂಥೇಳಿ. ಕಾರಣ, ಸ್ವರಕ್ಕೆ ಸ್ವರ ಸೇರಿ ಈ ಅಕ್ಷರಗಳು ರಚಿತವಾಗಿದ್ದಾವೆ. ಹಾಗಾಗಿ ಇವನ್ನ ಸಂಧ್ಯಾಕ್ಷರಗಳು ಅಂಥೇಳಿ ಕರೆದಿರೋದನ್ನು ನಾವು ನೆನಪಲ್ಲಿಟ್ಕೋಬೇಕು. ಇದು ದೀರ್ಘ ಸ್ವರಗಳಲ್ಲಿ ಸಂಧ್ಯಾಕ್ಷರಗಳ ಬಗ್ಗೆ ಹೇಳಬೇಕಾಗಿದ್ದಂತಹ ಒಂದು ಅಂಶ ಮಕ್ಕಳೇ. ಅದನ್ನು ನಾನು ನಿಮಗೆ ಹೇಳಿದ್ದೀನಿ. ಈಗ ಮುಂದುವರೆದು ವರ್ಣಮಾಲೆಯ ಬಹಳ ಮುಖ್ಯವಾಗಿರ್ತಕ್ಕಂತಹ 2ನೆಯ ವಿಧಕ್ಕೆ ಹೋಗೋಣ. ಅದು ಯಾವುದು ಅಂತ ಹೇಳಿದ್ರೆ ಯೋಗವಾಹಗಳು. ಯಾವುದು? ಯೋಗವಾಹಗಳು ಅಥವಾ ಯೋಗವಾಹಕಗಳು ಅಂಥೇಳಿ ಕೂಡ ಇದಕ್ಕೆ ಹೆಸರನ್ನ ಕರೀತಾರೆ. ಯಾವುದನ್ನು ಕರೆದರೂ ಕೂಡ ತಪ್ಪಿಲ್ಲ. ಮೊದಲು ಇಲ್ಲಿ ಗಮನ ಕೊಡಬೇಕು ಮಕ್ಕಳೇ. ಯೋಗವಾಹ ಅನ್ನೋದರಲ್ಲಿ 2 ಅರ್ಥಗಳಿದಾವೆ ಮಕ್ಕಳೇ. 2 ಪದಗಳಿದಾವೆ. 2 ಪದಗಳಿಗೆ ಪ್ರತ್ಯೇಕ ಅರ್ಥ ನಮಗೆ ಸಿಗುತ್ತೆ. ನಾನು ಅದನ್ನು ನಿಮಗೆ ಮೊದಲು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಕೂಡ ಸರಿಯಾಗಿ ನೋಡಿ. ಯೋಗ, ಈ ಯೋಗ ಪದದ ಅರ್ಥ ಏನು ಅಂತ ಹೇಳಿದ್ರೆ ಸಂಬಂಧ. ಯೋಗ ಪದದ ಅರ್ಥ ಏನು? ಸಂಬಂಧ. ಹಾಗೇನೆ ಇದರೊಳಗಡೆಗೆ ಇನ್ನೊಂದು ಪದ ಇದೆ. ಯಾವುದಿದೆ? ವಾಹ. ಇನ್ನೊಂದು ಪದ ಯಾವುದು? ವಾಹ ಅಥವಾ ವಾಹಕ ಅಂಥೇಳಿ ಕೂಡ ನಾವು ತಗೋಬಹುದು, ತಪ್ಪಿಲ್ಲ. ವಾಹಕ ಅನ್ನುವಂತಹ ಪದ ಇದೆ. ಇದರ ಅರ್ಥ ಏನು? ಹೊಂದಿದ ಅನ್ನುವಂತಹ ಪದದ ಅರ್ಥವನ್ನು ಕೂಡ ನಾವು ಕೊಡಬಹುದು. ಏನು ಕೊಡಬಹುದು? ಹೊಂದಿದ. ಇವೆರಡನ್ನ ಸೇರಿಸಿ ನಾವು ಅರ್ಥವನ್ನ ಗ್ರಹಿಸೋದಾದ್ರೆ, ಒಂದು ಅಕ್ಷರದ ಸಂಬಂಧವನ್ನ ಹೊಂದಿದ ಮೇಲೆಯೇ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ಏನಂತ ಕರೀತಾರೆ? ಯೋಗವಾಹಕಗಳು ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಯೋಗವಾಹಕಗಳು ಯಾವುವು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಇವುಗಳ ಸಂಖ್ಯೆ ಕೂಡ ಎಷ್ಟು ಅಂತ ಹೇಳಿದ್ರೆ 2. ಗೊತ್ತಿದೆಯಲ್ಲ ನಿಮಗೆ? ಯೋಗವಾಹಕಗಳ ಸಂಖ್ಯೆ ಎಷ್ಟು? 2. ಯಾವ್ಯಾವು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಒಂದು ಅಂ, ಇನ್ನೊಂದು ಯಾವುದು? ಅಹ. ಗಮನಿಸ್ತಿದ್ದೀರಾ ಮಕ್ಕಳೇ? ಒಂದು ಅಂ, ಇನ್ನೊಂದು ಯಾವುದು? ಅಹ.
ಇವುಗಳು ಗೊತ್ತಿರಬೇಕು. ಅಮ್ಮಗೆ ನಾವು ಒಂದು ಹೆಸರನ್ನ ಕೊಟ್ಟಿದ್ದೀವಿ. ಅದು ಏನಂತ ಕೊಟ್ಟಿದ್ದೀವಿ? ಅನುಸ್ವಾರ. ಅನುಸ್ವರ ಅಥವಾ ಅನುಸ್ವಾರ ಯಾವುದು? ಅಮ್ಮಗೆ ಅನುಸ್ವಾರ. ಇನ್ನೊಂದು ಅಹಾಗೆ ಕೊಟ್ಟಿರ್ತಕ್ಕಂತಹ ಹೆಸರು ಏನು ಅಂತ ಹೇಳಿದ್ರೆ ವಿಸರ್ಗ. ಅನುಸ್ವರ ವಿಸರ್ಗ ಅಂತ ಹೇಳಿ ಕೂಡ ಉಚ್ಚಾರಣೆಯಲ್ಲಿ ಬಳಸ್ತೀವಿ ನಾವು. ಅವುಗಳಿಗೆ ಕೊಟ್ಟಿರುವಂತಹ ಹೆಸರು ಇವೆರಡು, ಒಂದು ಅಮ್, ಇನ್ನೊಂದು ಅಹ. ನೀವು ಇಲ್ಲೇ ಅರ್ಥ ಮಾಡಿಕೊಳ್ಳಿ, ಏನು ಯೋಗ ಅಂದ್ರೆ ಸಂಬಂಧ ಅಂತ ಹೇಳಿದೆ. ಬೇಕಾದ್ರೆ ಇದಕ್ಕೆ ಇನ್ನೂ ಒಂದು ಅರ್ಥವನ್ನು ಕೂಡ ನಾವು ಹೇಳಬಹುದು. ಏನು ಹೇಳಬಹುದು? ಕೂಡು ಅಥವಾ ಕೂಡಿ. ಇನ್ನೊಂದು ವಾಹಕ ಅನ್ನೋದಕ್ಕೆ ಹೊಂದಿದ, ಅಥವಾ ಇನ್ನೂ ಒಂದು ಅರ್ಥವನ್ನು ಬೇಕಾದ್ರೆ ಏನನ್ನ ಹೇಳ್ಬೋದು ಅಂತ ಹೇಳಿದ್ರೆ ಹೋಗುವ. ಎರಡನ್ನೂ ತಗೊಳ್ಳಿ ನೀವು ಬೇಕಾದ್ರೆ ಅರ್ಥವನ್ನ. ಏನಂತ? ಒಂದು ಅಕ್ಷರದ ಸಂಬಂಧವನ್ನ ಹೊಂದಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ಏನಂತ ಕರೆದಿದ್ದಾರೆ? ಯೋಗವಾಹಕಗಳು ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಅಂ, ಇನ್ನೊಂದು ಅಹ. ನೀವಿಲ್ಲೇ ಗಮನಿಸ್ರಿ ಮಕ್ಕಳೇ, ನಾನು ಹೇಳ್ತಾ ಇದ್ದೀನಿ, ನಾವು ಆ ಸೊನ್ನೆಯನ್ನ ಬಿಟ್ಟರೆ ಇದು ಬರೇ ಅಕ್ಷರ ಏನಾಗುತ್ತೆ ಹೇಳಿ? ಆ ಆಗುತ್ತೆ. ವರ್ಣಮಾಲೆಯ ಮೊದಲನೇ ಅಕ್ಷರ ಆ ಆಗುತ್ತೆ. ಆದ್ರೆ ನಾವು ಇದು ಅನುಸ್ವರ ಆಗಬೇಕು ಅಂದ್ರೆ ಇದರ ಜೊತೆಗೆ ಏನನ್ನ ಸೇರಿಸಬೇಕು? ಒಂದು ಸೊನ್ನೆಯನ್ನ ಸೇರಿಸಬೇಕು. ನೆನಪಿರಲಿ, ಈ ಒಂದು ಸೊನ್ನೆಯ ಹೆಸರೇ ಅನುಸ್ವರ. ಈ ಒಂದು ಸೊನ್ನೆಗೆ ಅನುಸ್ವರ ಅಂತ ಹೇಳಿ ಕರೀತಾರೆ. ಅದಕ್ಕೆ ಬೆಲೆ ಬರೋದು ಯಾವಾಗ? ಅದು ಉಚ್ಚಾರಣೆಗೆ ಅರ್ಹತೆಯನ್ನ ಪಡೆಯೋದು ಯಾವಾಗ ಅಂತ ಹೇಳಿದ್ರೆ ಈ ಒಂದು ಸೊನ್ನೆ ಯಾವುದಾದರೂ ಒಂದು ಅಕ್ಷರದ ಜೊತೆಗೆ ಸಂಬಂಧವನ್ನ ಹೊಂದಬೇಕು. ಆ ಜೊತೆಗೆ ಇದು ಸಂಬಂಧವನ್ನ ಹೊಂದಿದ ಮೇಲೆ, ಅಂದ್ರೆ ಕೂಡಿದ ಮೇಲೆ, ಸೇರಿದ ಮೇಲೆ ಇದನ್ನು ನಾವು ಪೂರ್ತಿಯಾಗಿ ಏನಂತ ಉಚ್ಚಾರಣೆ ಮಾಡ್ತೀವಿ? ಅಂ ಅಂತ ಉಚ್ಚಾರಣೆ ಮಾಡ್ತೀವಿ. ಹಾಗಾಗಿ ಯೋಗವಾಹಕಗಳು ಅಂದ್ರೆ ಸ್ವತಂತ್ರವಾಗಿ ಉಚ್ಚಾರಣೆಗೆ ಬರೋದಿಲ್ಲ. ಅವು ಯಾವುದಾದರೂ ಒಂದು ಅಕ್ಷರದ ಜೊತೆಗೆ ಸಂಬಂಧವನ್ನ ಹೊಂದಬೇಕು, ಅಥವಾ ಒಂದು ಅಕ್ಷರದ ಜೊತೆಗೆ ಕೂಡಿ ಹೋಗಬೇಕು. ಕೂಡಿ ಹೋಗಿ ಉಚ್ಚಾರಣೆಗೆ ಅವು ಜೊತೆಯಾಗಬೇಕು. ಒಂದು ಅಕ್ಷರದ ಜೊತೆಗೆ ಸೇರಬೇಕು. ಸೇರಿದಾಗ ಮಾತ್ರ ಉಚ್ಚಾರಣೆಗೆ ಅವು ಅರ್ಹತೆಯನ್ನು ಪಡಿತವೆ, ಉಚ್ಚಾರಣೆಗೆ ಸಾಧ್ಯತೆಯನ್ನ ಪಡೆದುಕೊಳ್ತವೆ. ಹಾಗಾಗಿ ಯೋಗವಾಹಕಗಳು ಅಂತಂದ್ರೆ, ಯೋಗವಾಹ ಅಂತ ಹೇಳಿದ್ರೆ ಒಂದು ಅಕ್ಷರದ ಸಂಬಂಧವನ್ನ ಹೊಂದಿದ ಮೇಲೆಯೇ ಉಚ್ಚಾರಣೆ ಮಾಡಲಾಗುವ ಅಕ್ಷರಗಳನ್ನೇ ಏನಂತ ಕರೆದಿದ್ದಾರೆ? ಯೋಗವಾಹಕಗಳು ಅಥವಾ ಯೋಗವಾಹಗಳು ಅಂತ ಹೇಳಿ ಕರೀತಾರೆ. ಅಥವಾ ಇದನ್ನು ಅರ್ಥ ತಗೋಬಹುದು, ಒಂದು ಅಕ್ಷರದ ಜೊತೆಗೂಡಿ ಅಥವಾ ಒಂದು ಅಕ್ಷರದ ಜೊತೆ ಕೂಡಿ ಉಚ್ಚಾರಣೆಗೆ ಹೋಗುವ ಅಕ್ಷರಗಳನ್ನ ಏನಂತ ಕರೀತಾರೆ? ಯೋಗವಾಹಕಗಳು ಅಂತ ಹೇಳಿ ಕರೀತಾ ಹೋಗ್ತಾರೆ. ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಅಕ್ಷರದ ಗಾತ್ರದ ಒಂದು ದೊಡ್ಡ ಸೊನ್ನೆ. ನೆನಪಿರ್ಬೇಕು, ನೋಡ್ತಾ ಇದೀರಲ್ಲ ನೀವು, ಒಂದು ಅಕ್ಷರದ ಗಾತ್ರದ ಒಂದು ದೊಡ್ಡ ಸೊನ್ನೆ. ಇದು ಒಂದು ಅಕ್ಷರದ ಗಾತ್ರಕ್ಕೆ ಸಮವಾಗಿರಬೇಕು, ನೆನ್ಪಿಟ್ಕೊಳ್ಳಿ. ಅದು ಅನುಸ್ವರ. ಹಾಗೇನೆ ನಾವು ಇನ್ನು ಒಂದು ಏನು ಅಹಾವನ್ನು ಕೂಡ ಹೇಳ್ತೀವಿ. ಆ ಮುಂದೆ ಎರಡು ಸಣ್ಣ ಚಿಕ್ಕ ಸೊನ್ನೆಗಳನ್ನ ಹಾಕ್ತೀವಿ. ಈ ಎರಡು ಚಿಕ್ಕ ಸೊನ್ನೆಗಳು ಒಂದು ಅಕ್ಷರದ ಗಾತ್ರಕ್ಕೆ ಸಮವಾಗಿ ಅವುಗಳು ರಚನೆಯಾಗಿರ್ತಕ್ಕಂಥದ್ದು, ಅವುಗಳ ಅರ್ಥ ಮೀಸಲಾಗಿರ್ತಕ್ಕಂಥದ್ದು. ಈ ಎರಡು ಚಿಕ್ಕ ಗಾತ್ರದ ಸೊನ್ನೆಗಳು ಒಂದು ಅಕ್ಷರದ ಗಾತ್ರಕ್ಕೆ ಸಮವಾಗ್ತವೆ. ಅಂತಹ ಈ ಒಂದು ದೊಡ್ಡ ಸೊನ್ನೆ, ಈ ಎರಡು ಚಿಕ್ಕ ಸೊನ್ನೆಗಳಿಗೆ ನಾವು ಯೋಗವಾಹಕಗಳು ಅಂತ ಹೇಳಿ ಕರೆದಿದ್ದೀವಿ. ಕನ್ನಡ ವರ್ಣಮಾಲೆಯಲ್ಲಿ ಅಂತಹ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ, ಈಗ ತಾನೇ ಹೇಳಿದೆ ನಾನು, ಎಷ್ಟು? 2. ಇವನ್ನ ಪ್ರತ್ಯೇಕವಾಗಿ ಉಚ್ಚಾರಣೆ ಮಾಡೋಕ್ಕಾಗಲ್ಲ. ಪ್ರತ್ಯೇಕವಾಗಿ ಹೇಳಕ್ ಹೋದ್ರೆ ಒಂದು ಸೊನ್ನೆ ಅನ್ಬೋದು ಅಥವಾ 2 ಸೊನ್ನೆ ಅನ್ಬೋದು. ಆದರೆ ಅವುಗಳ ಹೆಸರು ಅವಲ್ಲ. ಅವನ್ನು ವರ್ಣಮಾಲೆಯಲ್ಲಿ ಏನಂತ ಕೊಟ್ಟಿದ್ದೀವಿ? ಅನುಸ್ವರ ವಿಸರ್ಗ ಅಂತ ಹೇಳಿ ಹೆಸರು ಕೊಟ್ಟಿದ್ದೀವಿ. ಆ ಅನುಸ್ವರ ವಿಸರ್ಗಗಳು ಉಚ್ಚಾರಣೆಗೆ ಬರಬೇಕು ಅಂದ್ರೆ ಯಾವುದಾದ್ರೂ ಒಂದು ಅಕ್ಷರದ ಜೊತೆಗೆ ಸಂಬಂಧವನ್ನ ಹೊಂದಬೇಕು. ಆ ಜೊತೆಗೆ ಸೇರಿದ್ರೆ ಅಮ್ ಆಗುತ್ತೆ.
ಅದೇ ವಿಸರ್ಗ ಸೇರಿದ್ರೆ ಅಹ ಆಗುತ್ತೆ. ಅದೇ ರೀತಿಯಲ್ಲೇ ನಾವು ಕಾ ಜೊತೆಗೆ ಒಂದು ದೊಡ್ಡ ಸೊನ್ನೆಯನ್ನ ಸೇರಿಸಿದ್ರೆ ಏನಾಗುತ್ತೆ? ವ್ಯಂಜನಾಕ್ಷರದ ಜೊತೆಗೆ ಇಲ್ಲಿ ಸ್ವರ ಆಗಿದ್ರೆ ಇಲ್ಲಿ ವ್ಯಂಜನದ ಜೊತೆಗೂ ಕೂಡ ನಾವು ಸೇರಿಸ್ತೀವಿ. ಕಾ ಜೊತೆ ಸೇರಿದ್ರೆ ಕಮ್ ಆಗುತ್ತೆ. ಕಾ ಜೊತೆ ಎರಡು ಚಿಕ್ಕ ಸೊನ್ನೆಗಳು ವಿಸರ್ಗ ಸೇರಿದ್ರೆ ಕಹ ಅನ್ನುವಂತಹ ಅಕ್ಷರ ಆಗೋದನ್ನ, ಉಚ್ಚಾರಣೆಗೆ ಬರೋದನ್ನ ನಾವು ಗಮನಿಸಿದೀವಿ. ಹಾಗಾಗಿ ಯೋಗವಾಹಕಗಳು ಅಂದ್ರೆ ಒಂದು ಅಕ್ಷರದ ಜೊತೆ ಸಂಬಂಧವನ್ನ ಹೊಂದಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ಏನಂತ ಕರೆದಿದ್ದಾರೆ? ಯೋಗವಾಹಕಗಳು ಅಂಥೇಳಿ ಕರೆದಿದ್ದಾರೆ. ಇವು ಕೂಡ ಕನ್ನಡ ವರ್ಣಮಾಲೆಯಲ್ಲಿ 2 ಅಕ್ಷರಗಳಿದಾವೆ. ನೆನ್ಪಿಟ್ಕೊಳ್ಳಿ, ಇದು ಬಹಳಷ್ಟು ಮಕ್ಕಳಿಗೆ ಗೊಂದಲಕ್ಕೀಡು ಮಾಡ್ತತಿ. ಸಂಧ್ಯಾಕ್ಷರಗಳ ಸಂಖ್ಯೆ ಕೂಡ ಎಷ್ಟು? 2. ಅವು ಯಾವ್ಯಾವು? ಐ ಮತ್ತೆ ಔ. ಅದೇ ರೀತಿ ಯೋಗವಾಹಕಗಳ ಸಂಖ್ಯೆ ಕೂಡ ಎಷ್ಟು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ? 2. ಹೇಗ್ ಬೇಕಾದರೂ ಪ್ರಶ್ನೆಯನ್ನ ಕೇಳ್ತಿರ್ತಾರೆ. ನಮಗೆ ಸರಿಯಾದ ರೀತಿಯಲ್ಲಿ ಅವುಗಳ ಸಂಖ್ಯೆ ನೆನಪಿರಬೇಕು. ಇವತ್ತಿನ ಈ ತರಗತಿಯಲ್ಲಿ ಮಕ್ಕಳೇ ನಿಮಗೆ ಇವು 2ರ ವಿಷಯಗಳ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಒಂದು ಸಂಧ್ಯಾಕ್ಷರಗಳು, ಇನ್ನೊಂದು ಯೋಗವಾಹಕಗಳು. ವರ್ಣಮಾಲೆಯ 2ನೇ ವಿಧ ಯೋಗವಾಹಕಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಈ ನನ್ನ GMV ಕನ್ನಡ ಚಾನಲನ್ನು ನೀವೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋ ಮಾತನ್ನು ಹೇಳ್ತಾ, ಹಾಗೆಯೇ ಇದರಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅದನ್ನು ತಿಳಿಸಿ ಅನ್ನುವಂತಹ ಮಾತನ್ನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಇದನ್ನು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅದರ ಮೂಲಕ ಅವರಿಗೆ ಓದಿಗೆ ಅನುಕೂಲ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ಇಂದಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಹಾಗೆಯೇ ವರ್ಣಮಾಲೆಯ ಮುಂದಿನ ವಿಧದ ಜೊತೆಗೆ ನಾನು ಸಿಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ.